ಊರೂರಲ್ಲೂ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಎಲ್ಲೆಂದರಲ್ಲಿ ಕೋಳಿಗಳು ಸತ್ತು ಬೀಳ್ತಿದ್ದು, ಬಳ್ಳಾರಿಯ ಕಪ್ಪಗಲ್ಲು ಅನ್ನೋ ಊರಲ್ಲಿ ಒಂದೇ ದಿನ 8,000 ಕೋಳಿಗಳ ಮಾರಣ ಹೋಮವಾಗಿದೆ. ಕರುನಾಡಲ್ಲಿ ಶುರುವಾಗಿದೆ ಹಕ್ಕಿ ಜ್ವರದ ಸುನಾಮಿ. ಗಡಿ ಜಿಲ್ಲೆಯಲ್ಲಿ ಕಟ್ಟೆಚ್ಚರ, ಚೆಕ್ಪೋಸ್ಟ್ನಲ್ಲಿ ಹದ್ದಿನ ಕಣ್ಣು. ಕರುನಾಡಿಗೆ ಹಕ್ಕಿ ಜ್ವರದ ಕಂಟಕ ಶುರುವಾದಂತೆ ಕಾಣ್ತಿದೆ. ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲಿ ಕಾಣಿಸಿಕೊಂಡ ಕೋಳಿ ಜ್ವರ ಊರೂರಲ್ಲೂ ಆರ್ಭಟಿಸೋದಕ್ಕೆ ಶುರುವಾಗಿದೆ. ಅದರಲ್ಲೂ ಆಂಧ್ರ, ತೆಲಂಗಾಣದ ಗಡಿ ಜಿಲ್ಲೆಗಳಲ್ಲಂತೂ ಹಕ್ಕಿ ಜ್ವರದ ಹಾವಳಿ ಮಿತಿಮೀರಿ ಹೋಗ್ತಿದೆ. ಬಳ್ಳಾರಿ, ಬೀದರ್, ಕೋಲಾರ, ಯಾದಗಿರಿಯಲ್ಲೂ ಸೋಂಕಿನ ಭೀತಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವರದಹಳ್ಳಿಯಲ್ಲಿ ಎದ್ದಿರುವಂತಹ ಹಕ್ಕಿ ಜ್ವರದ ಸುನಾಮಿ ಇನ್ನೂ ತಗ್ಗಿಲ್ಲ. ಹೀಗಾಗಿ ಪಶು ಸಂಗೋಪನೆ ಇಲಾಖೆ ಅಧಿಕಾರಿಗಳು ಇಡೀ ಊರಿನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮೊದಲ ಹಕ್ಕಿ ಜ್ವರದ ಕೇಸ್ ಇಲ್ಲೇ ಪತ್ತೆಯಾಗಿರೋದ್ರಿಂದ ಹೆಚ್ಚಿನ ನಿಗಾ ವಹಿಸಲಾಗಿದ್ದು, ಪಶು ಸಂಗೋಪನೆ ಇಲಾಖೆ ಅಪರ ನಿರ್ದೇಶಕ ಶಿವರುದ್ರಪ್ಪ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಕಟ್ಟುನಿಟ್ಟಾಗಿ ಒಂದು ವರದಹಳ್ಳಿ ಗ್ರಾಮಕ್ಕೆ ಮಾತ್ರ 3 ತಂಡಗಳನ್ನು ರಚನೆ ಮಾಡಿ ಪ್ರತಿನಿತ್ಯವೂ ಸಹ ಗ್ರಾಮಸ್ಥರ ಆರೋಗ್ಯವನ್ನು ತಪಾಸಣೆ ಇರಬಹುದು, ಹೆಚ್ಚಿನವಾಗಿ ಒಂದು ನಿಗಾವನ್ನು ವಹಿಸ್ತಾ ಇದೆ ಅಂತ ಹೇಳ್ಬೋದು. ಒಂದೊಂದೇ ಊರಿಗೆ ಲಗ್ಗೆ ಇಡ್ತಿರೋ ಹಕ್ಕಿ ಜ್ವರ ಮಟ್ಟ ಹಾಕೋಕೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ರಾಜ್ಯದ ಗಡಿ ಜಿಲ್ಲೆಗಳಲ್ಲೂ ಹಕ್ಕಿ ಜ್ವರದ ಭೀತಿ ಹಿನ್ನೆಲೆ ಕೋಲಾರದಲ್ಲಿ ಪಶು ಇಲಾಖೆಯಿಂದ ರಾಜ್ಯ ಗಡಿ ಜಿಲ್ಲೆಯಲ್ಲಿ ಅಲರ್ಟ್ ಮಾಡಲಾಗಿದೆ. ಆಂಧ್ರ ಗಡಿ ಹಾಗೂ ತಮಿಳುನಾಡು ಗಡಿ ಭಾಗದಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ತಪಾಸಣೆ ಮಾಡಲಾಗ್ತಿದೆ. ಕೋಳಿಗಳ ಮಾರಣ ಹೋಮ, ಮಾಲೀಕರು ಆತಂಕ. ಬಳ್ಳಾರಿ ಜಿಲ್ಲೆಯಲ್ಲಿ ಕೋಳಿಗಳ ಮಾರಣ ಹೋಮವೇ ಆಗ್ತಿದೆ. ನಿನ್ನೆ ಸಂಡೂರಿನಲ್ಲಿ 2,000 ಕೋಳಿಗಳು ಸಾವನ್ನಪ್ಪಿದ್ದು, ಇಂದು ಕಪ್ಪಗಲ್ಲುವಿನ ಫೌಂಟ್ರಿ ಫಾರಂನಲ್ಲಿ 8,000ಕ್ಕೂ ಹೆಚ್ಚು ಕೋಳಿಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿವೆ. ಮೃತ ಕೋಳಿಗಳ ಮಾದರಿಯನ್ನ ಪರೀಕ್ಷೆಗೆ ರವಾನಿಸಲಾಗಿದ್ದು, ನಾಳೆ ಪರೀಕ್ಷಾ ವರದಿ ಬರಲಿದೆ. ನಮಗೆ ನಿನ್ನೆ ತಾನೇ ಗೊತ್ತಾಗಿದೆ ಕೋಳಿಗಳು ಸಾವನ್ನಪ್ಪಿದಾವೆ ಅಂತ ಹೇಳಿಬಿಟ್ಟು. ಅಲ್ಲಿಯೂ ಸಹ ಇವತ್ತು ಮಾದರಿಗಳನ್ನು ಬೆಳಗಿನಿಂದ ನಮ್ಮ ಸಿಬ್ಬಂದಿ ಡಾಕ್ಟರ್ ಶ್ರೀನಿವಾಸ್ ಮತ್ತು ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಅಲ್ಲಿ ಮಾದರಿಗಳನ್ನು ತಗೊಂಡು ಬಂದಿದ್ದೇವೆ. ಈಗ ಅದನ್ನು ನೇರವಾಗಿ ಬೆಂಗಳೂರಿಗೆ ಕಳಿಸಿದ್ದೀವಿ. ಅದನ್ನು ವರದಿಯನ್ನು ನಾವು ದೃಢಪಡಿಸ್ಕೊಳ್ಳೋಕ್ಕೆ ಅದು ಹಕ್ಕಿ ಜ್ವರ ಹೌದು ಅಲ್ಲ ಅನ್ನೋದಕ್ಕೆ. ಅಲ್ಲಿಂದ ಹೇಗೇನು ಭೂಪಾಲ್ಗೆ ಹೈ ಸೆಕ್ಯೂರಿಟಿ, ನಾನು ಹೇಳಿದ ಹಾಗೆ ಹೈ ಸೆಕ್ಯೂರಿಟಿ ಡಿಸ್ಟ್ರಿಕ್ಟ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಭೂಪಾಲಲ್ಲಿ ಮಾದರಿಗಳನ್ನು ಕಳಿಸ್ತಾರೆ. ಅಲ್ಲಿ ವರದಿ ಬಂದ ನಂತರ ನಾವು ಇದು ಹಕ್ಕಿ ಜ್ವರನ ಅಲ್ಲ ಅನ್ನೋ ಬಗ್ಗೆ ಅದು ದೃಢಪಡಿಸುತ್ತೆ. ಇನ್ನು ಬೀದರ್ ಜಿಲ್ಲೆಯಲ್ಲೂ ಹಕ್ಕಿ ಜ್ವರದ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ. ಹೀಗಾಗಿ ಸೋಂಕು ಹರಡದಂತೆ ಬೀದರ್ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ. ಆದರೆ ತೆಲಂಗಾಣ ಸಂಪರ್ಕಿಸುವ ಶಹಾಪುರ ಗೇಟ್, ಅಷ್ಟೂರ್, ಬಂಗೂರ್ಗಳಲ್ಲಿ ಚೆಕ್ಪೋಸ್ಟ್ ಸ್ಥಾಪಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಕೇವಲ ಮಹಾರಾಷ್ಟ್ರ ಗಡಿ ಹಂಚಿಕೊಂಡ 9 ಕಡೆಗಳಲ್ಲಷ್ಟೇ ಚೆಕ್ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಜಿಲ್ಲಾಡಳಿತ ಹದ್ದಿನ ಕಣ್ಣಿಟ್ಟಿದೆ. ತೆಲಂಗಾಣ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು 3 ಚೆಕ್ಪೋಸ್ಟ್ ನಿರ್ಮಿಸಿದ್ದಾರೆ. ಕೋಳಿ ಫಾರಂಗಳಿಗೆ ಭೇಟಿ ನೀಡಿದ ಪಶು ವೈದ್ಯಕೀಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಊರೂರಲ್ಲೂ ಹಕ್ಕಿ ಜ್ವರ ಶುರುವಾಗ್ತಿದ್ದಂತೆ ಪಶು ಸಂಗೋಪನಾ ಸಚಿವ ವೆಂಕಟೇಶ್ ರಿಯಾಕ್ಟ್ ಮಾಡಿದ್ದಾರೆ. ಹಕ್ಕಿ ಜ್ವರ ಕಾಣಿಸಿಕೊಂಡ ಕೋಳಿಗಳನ್ನ ಹೂತು ಹಾಕ್ತಿದ್ದೇವೆ. ನಮ್ಮ ಇಲಾಖೆಯಿಂದ ಎಲ್ಲ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇವೆ ಎಂದರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹ ಟ್ವೀಟ್ ಮಾಡಿ ಎಚ್ಚರಿಕೆಯಿಂದಿರಿ ಎಂದಿದ್ದಾರೆ. ಇಲಾಖೆಯವರು ಎಲ್ಲಾ ಕ್ರಮನೂ ತಗೋತಾ ಇದ್ದೀವಿ. ಎಲ್ಲೆಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ ಅದನ್ನೆಲ್ಲ ಸಾಯಿಸ್ತಕ್ಕಂಥದ್ದು, ಅದನ್ನ ಸ್ಪ್ರೆಡ್ ಆಗದಂಗೆ ಏನೇನು ಕ್ರಮ ತಗೋಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಆಳವ ಗುಂಡಿ ತೆಗೆದು ಎಲ್ಲ ಬರಿ ಮಾಡಿ ಎಲ್ಲ ಮೆಡಿಸಿನ್ ಎಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಮಾಡಿದ್ದಾರೆ. ಟೇಕನ್ ಆಲ್ ಮೆಜರ್ಸ್, ಎಲ್ಲ ಮೆಜರ್ ತಗೊಂಡಿದ್ದೀವಿ ನಾವು. ಒಟ್ನಲ್ಲಿ ಹಕ್ಕಿ ಜ್ವರದ ಹಾವಳಿ ನಿಧಾನಕ್ಕೆ ಜಾಸ್ತಿ ಆಗ್ತಿದ್ದು, ಆತಂಕ ಬಿಟ್ಟು ಮುಂಜಾಗ್ರತೆ ವಹಿಸಿ.